ಫುಲ್ ಬಿಸಿಲಲ್ಲಿ ಅಡಕೆ ತೋಡ್ಬೇಕಾದ್ರೆ ಬಂದಿದ್ ಸೌಂಡ್ಗೆ ಜೀವ ಬೈಕ್ ಬಂದ್ಬಿಟ್ಟಿತ್ತು. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಮಿನಿ ಬ್ಲಾಗ್. ನಾನು ನಿಮ್ಮ ರಂಜಿತಾ ಶಿವಾನಂದ್. ಇವತ್ತು ತೋಟಕ್ಕೆ ಹೋಗೋದಿರ್ಲಿಲ್ಲ, ಮನೆ ಹತ್ರನೇ ಕೆಲಸ ಇರೋದ್ರಿಂದ ಬೆಳಗ್ಗೆನೆ ಅಡಕೆ ಉಂಡೆ ಆಡ್ತಾ ಇದ್ದೆ. ಫ್ರೆಶ್ ಅಪ್ ಕೂಡ ಆಗಿರ್ಲಿಲ್ಲ. ಇನ್ನೂ ಉಂಡೆ ಒಣಗಕ್ಕೆ ತುಂಬಾ ಬಿಸಿಲು ಬೇಕು, ಅಲ್ಲಿ ಸ್ವಲ್ಪ ನೆರಳಿದೆ ಅಂತ ಹೇಳ್ಬಿಟ್ಟು ಒಂದು ಕೊಂಬೆ ಕತ್ತರಿಸಿದ್ರು. ಅದೇ ಗ್ಯಾಪ್ ಅಲ್ಲಿ ನಾನು ಹೋಗ್ಬಿಟ್ಟು ಮಿಷಿನ್ ಗೂದ್ಗಡ್ಡೆ ಹಚ್ಬಿಟ್ಟು ಬಂದೆ. ಮಿಷಿನ್ ಸ್ಟಾರ್ಟ್ ಮಾಡಿದ್ರು. ನನಗೆ ಸ್ವಲ್ಪ ಕಾಲ ಏಟ್ ಆಗಿರೋದ್ರಿಂದ ನಾನು ಮಿಷಿನ್ ಹತ್ರ ನಿಂತ್ಕೊಳಕ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕ ನಿಂತಿದ್ರು. ಇವತ್ತು ನನಗೆ ಆಗದೆ ಇರೋ ಕೆಲಸ ಅಂದ್ರೆ ಕೂತ್ಕೊಂಡು ಕೆಲಸ ಮಾಡೋದು, ಬಟ್ ಏನು ಮಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕೂತ್ಕೊಂಡು ಗೋಟ್ ಎಪ್ತಾ ಇದ್ದೆ. ಉಂಡೆ ಬೆಂದಿತ್ತು ಅಂತ ಉಂಡೆ ತೊಡಕ್ ಬಂದೆ ನಾನು. ಅದೇ ಗ್ಯಾಪ್ ಅಲ್ಲಿ ಒಂದು ಸೌಂಡ್ ಬಂತು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಉಂಡೆ ತೊಡೋದು ಬಿಟ್ಬಿಟ್ಟು ಬಂದು ನೋಡ್ದೆ ಏನು ಅಂತ. ನೋಡಿದ್ರೆ ಮಿಷಿನ್ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು. ಏನಾಗಿತ್ತು ಅಂತ ಗೊತ್ತಿಲ್ಲ, ಯಾರಿಗೂ ಕಂಡಿಡಿಯಕ್ಕಾಗಿಲ್ಲ. ನಮ್ಮ ಅಪ್ಪಾಜಿ ನಮ್ಮ ಮನೆ ಕೆಲಸದವರೆಲ್ಲ ಸರ್ಕಸ್ ಮಾಡ್ತಾ ಇದ್ರು. ಕೊನೆಗೆ ನಾನು ಕಂಡಿಡ್ದೆ. ತುಂಬಾ ಥ್ಯಾಂಕ್ಸ್. ಗೇರ್ ಹೊಟ್ಟೋಗ್ಬಿಟ್ಟಿತ್ತು. ಅಡಿಕೆಕಾಯಿ ಮಿಷಿನ್ ಅಲ್ಲೂ ಗೇರ್ ಇರುತ್ತಾ ಅನ್ನೋದೇ ನನಗೆ ಗೊತ್ತಿಲ್ಲ, ಡೌಟ್ ಇತ್ತು. ಇವತ್ತು ಮೆಕ್ಯಾನಿಕಲ್ ಹೇಳಿದ್ಮೇಲೆ ಗೊತ್ತಾಯ್ತು ಅದ್ರ ಹೆಸರು ಗೇರ್ ಅಂತ. ಮಿಷಿನ್ ರೆಡಿ ಮಾಡೋರು ಇವತ್ತು ಬರಕಾಗಲ್ಲ, ನಾಳೆ ಬರ್ತೀನಿ ಮೇಡಮ್ ಅಂದ್ರು. ಸರಿ ಅಂತ ಹೇಳ್ಬಿಟ್ಟು ನಾನು ಉಂಡೆ ತೋಡ್ತಾ ಇದ್ದೆ. ಇವರೆಲ್ಲ ಗೋಟ್ ಎಪ್ಕೊಂಡ್ ಕೂತಿದ್ರು. ನಮ್ ಚಿಕ್ಕಮ್ಮ ಅವ್ರದ್ದು ರಾಗಿ ತೆನೆ ಕುಯ್ಸಕ್ಕೆ ಕೆಲ್ಸದವ್ರು ಸಿಕ್ಕಿರ್ಲಿಲ್ಲ, ಹಂಗಾಗಿ ಅಪ್ಪಾಜಿ ಮಿಷಿನ್ ಹೇಳಿದ್ರು. ಅಷ್ಟ್ರಲ್ಲಿ ರಾಗಿ ತೆನೆ ಕುಯ್ಯೋ ಮಿಷಿನ್ ಬಂದಿತ್ತು. ಸೊ ನಾನು ಹೋಗಿದ್ದೆ. ನಾನು ಫಸ್ಟ್ ಟೈಮ್ ನೋಡಿದ್ದು ರಾಗಿ ತೆನೆ ಕುಯ್ಯೋದು ಮಿಷಿನ್ ಅಲ್ಲಿ. ತುಂಬಾ ವೇಸ್ಟ್ ಆಗುತ್ತೆ ಅಂತ ಕೂಡ ಗೊತ್ತಾಯ್ತು ನನಗೆ ರಾಗಿ. ನಿಮ್ಮೆಲ್ಲರಿಂದ ಒಂದ್ ವಿಚಾರ ಮುಚ್ಚಿಟ್ಟಿದೆ. ಏನಪ್ಪಾ ಅದು ಅಂತ ಹೇಳಿದ್ರೆ, ನಮ್ಮನೆ ಕೆಲ್ಸಕ್ಕೆ ಬರೋದ್ರಲ್ಲಿ ಇಬ್ರು ಲವರ್ಸ್ ಇದಾರೆ. ಏನಪ್ಪಾ ಸ್ಪೆಷಾಲಿಟಿ ಅಂತ ಹೇಳಿದ್ರೆ, ಮದ್ವೆ ಆಗಿ 3 ಮಕ್ಳಿದ್ರು, ಇವ್ರಿಬ್ರು ಮಧ್ಯೆ ಇರೋ ಪ್ರೀತಿ ಕಡಿಮೆ ಆಗಿಲ್ಲ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಆದ್ರೂ ಗಂಡ ಹೆಂಡತಿ ಅಂದ್ರೆ ಇಷ್ಟ ಅನ್ಯೋನ್ಯವಾಗಿದ್ದಾರೆ ಅಲ್ವಾ? ಈ ತರನೇ ಇರ್ಬೇಕು ಎಲ್ರು. ಇನ್ನೊಂದ್ಸಲ ಉಂಡೆ ತೊಡೋದ್ ಬಾಕಿ ಇತ್ತು. ಅಷ್ಟ್ರಲ್ಲಿ ಅಪ್ಪಾಜಿ ಕರೆದ್ರು. ಕೊಳಗ ಕುದಿತಿದೆ ನೋಡಮ್ಮ ಅಂತ ಹೇಳಿದ್ರು. ಸರಿ ಅಂತ ಬಂದ್ಬಿಟ್ಟು ನಾನು ಉಂಡೆ ತೋಡೆಲ್ಲ ಮುಗಿಸ್ದೆ. ಅಷ್ಟ್ರಲ್ಲಿ ನಮ್ಮ ಅಮ್ಮ ಬಾ ಸ್ವಲ್ಪ ಗೋಟಾಯಿ ಅಂತ ಹೇಳಿದ್ರು. ಸರಿ ಅಂತ ಅವ್ರಿಗೂ ಸ್ವಲ್ಪ ಗೋಟಾಯೋದ್ರಲ್ಲಿ ಹೆಲ್ಪ್ ಮಾಡ್ಕೊಟ್ಟೆ. ಇವತ್ತಿನ ದಿನ ಇಷ್ಟ ಆಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.